1.5x ಸ್ಪೀಡ್ ಅಥವಾ 2x ಸ್ಪೀಡಲ್ಲಿ ನೀವು ಈ ವಿಡಿಯೋಸ್ನ ನೋಡ್ತಾ ಇದ್ದೀರಿ ಅಂತ ನಾನು ಅನ್ಕೊತಾ ಇದ್ದೀನಿ. ಆ್ಯಂಡ್ ಯು ಹ್ಯಾವ್ ಟು ವಾಚ್ ಇಟ್ ಆಲ್ಸೋ ಬಿಕಾಸ್ ಇಟ್ ವಿಲ್ ಸೇವ್ ಯುವರ್ ಟೈಮ್ ಆ್ಯಂಡ್ ಇಟ್ ವಿಲ್ ಬಿ ಎಫೆಕ್ಟಿವ್. ಈ ಥರ ನೋಡಿದ್ರೆ ಒಂದು ಲ್ಯಾಗ್ ಥರ ಅನಿಸುತ್ತೆ. ಬಟ್ ಎಸ್, ದಿಸ್ ಈಸ್ ಆಲ್ಸೋ ರಿಕ್ವೈರ್ಡ್ ಫಾರ್ ದ ಪೀಪಲ್ ಹೂ ರಿಕ್ವೈರ್ ಇಟ್ ಇನ್ ದ 1x ಸ್ಪೀಡ್, ಬಟ್ ನಾಟ್ ಫಾರ್ ಯು ಆರ್ ನಾಟ್ ಫಾರ್ ಮೆನಿ ಪೀಪಲ್. ಅಟ್ಲೀಸ್ಟ್ ರಿವಿಷನಲ್ಲಿ ಬೇಡ. ಓಕೆ, ನಾವು ನೋಡಿ, ಇದು ಏನಿದು ಲೈ ಲೇ ಲೈನ್ ಆಗೋಯ್ತು. ನೆಕ್ಸ್ಟ್ ರೈಸ್ ಅಂಡ್ ರೋಸ್, ರಿಸ್ ಅಂಡ್ ರೈಸ್ ಇದು ಮಾಡೋಣ. ಬಟ್ ಎಸ್, ಇಲ್ಲೂ ಇದಾವ. ಓಕೆ, ಸೊ ಒನ್ ಥಿಂಗ್ ವಿಲ್ ಡೂ, ಟ್ರಾನ್ಸ್ಟಿವ್ ಇಂಟ್ರಾನ್ಸ್ಟಿವ್ ಬಗ್ಗೆ ನಾನು ಎಕ್ಸಸೈಸಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಓಕೆ, ಒಂದೇ ಲೈನ್ ಅಲ್ವಾ, ಈಗಲೇ ಹೇಳ್ತೀನಿ. ಸಿ, ಯಾ, ಓಕೆ ನೋಡಿ, LIE, ಲೈ ಹ್ಯಾಸ್ ಗಾಟ್ 2 ಮೀನಿಂಗ್ಸ್. ಒಂದು ಅಲ್ಲಿದೆ ಅಂತ, ಇನ್ನೊಂದು ತಪ್ಪು ಹೇಳಬೇಡ ಅಂತ. ತಪ್ಪು ಹೇಳಿದರೆ ಲೈ ಅಂತ ಹೇಳಿ ಮಾತಾಡ್ತೀವಿ. LAY, ರೈಟ್. ಹಾರಿಸಾಂಟಲಿ ಯಾವುದಾದ್ರೂ ಪ್ಲೇಸ್ ಮಾಡಿದ್ರೆ ಅವಾಗಿದು. ಈ ಎರಡರಲ್ಲಿ ಯಾವ ಅರ್ಥ ಬಂದ್ರೂ ಲೈ ಅನ್ನೋದು ವರ್ಬ್. ಆ ವರ್ಬ್ ಇಟ್ ಈಸ್ ಆನ್ ಇಂಟ್ರಾನ್ಸ್ಟಿವ್ ವರ್ಬ್. ಲೇ ಅನ್ನೋದು ಟ್ರಾನ್ಸ್ಟಿವ್ ವರ್ಬ್, ರೈಟ್. ಸಪೋಸ್ ಇಲ್ಲಿ ನೋಡಿ, ಯಾರಾದರೂ ತಪ್ಪು ಹೇಳಿದ್ದಾರೆ, ಅವಾಗ ಏನು ಹೇಳ್ತೀರಾ? ಡು ನಾಟ್ ಲೈ ಮೀ ಅಂತ ಹೇಳ್ತೀರಾ? ಡು ನಾಟ್ ಲೈ ಮೀ, ಏನೋ ಸಮಥಿಂಗ್ ಏನೋ ಡಿಫ್ರೆಂಟ್ ಇದೆ ಅಲ್ಲ. ಎಸ್, ದಿಸ್ ಲೈ ಈಸ್ ಅನ್ ವಾಟ್ ಎವರ್ ಇಟ್ ಈಸ್ ಅನ್ ಇಂಟ್ರಾನ್ಸ್ಟಿವ್ ವರ್ಬ್. ಹಾಗಿದ್ದಾಗ ಯು ಶುಡ್ ನಾಟ್ ರೈಟ್ ಡೈರೆಕ್ಟ್ ಆಬ್ಜೆಕ್ಟ್. ಇದನ್ನೊಂದು ಬಿಟ್ಬಿಟ್ಟು ಡು ನಾಟ್ ಲೈ ಟು ಮೀ ಅಂತ ಹೇಳಬೇಕು. ಟು ಇಸ್ ಅ ಪ್ರಿಪೋಸಿಷನ್. ಪ್ರಿಪೋಸಿಷನ್ಗೋಸ್ಕರ ಪ್ರಿಪೋಸಿಷನ್ ಆಬ್ಜೆಕ್ಟ್ ಬರುತ್ತೆ. ಅದು ನೆಕ್ಸ್ಟ್ ನೋಡೋಣ. ಡು ನಾಟ್ ಲೈ ಟು ಮೀ, ರೈಟ್. ಸಪೋಸ್ ಐ ವಾಂಟ್ ಟು ಲೈ. ಐ ವಾಂಟ್ ಟು ಲೈ ಎಲ್ಲಿ? ಸಪೋಸ್ ಆನ್ ದಿ ಬೆಡ್, ಇನ್ ದ ಗಾರ್ಡನ್, ವಾಟ್ ಎವರ್ ಇಟ್ ಇಸ್. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ದಿಸ್ ಹ್ಯಾಸ್ ನಾಟ್ ಗಾಟ್ ಎನಿ ಆಬ್ಜೆಕ್ಟ್ ಬಿಕಾಸ್ ದಿಸ್ ಇಸ್ ಅನ್ ಇಂಟ್ರಾನ್ಸ್ಟಿವ್ ವರ್ಬ್. ಆಯಿತು. ಲೇ ಅನ್ನೋದು ಟ್ರಾನ್ಸ್ಟಿವ್ ವರ್ಬ್. ಯಾಕೆ? ಲೇ ಅನ್ನೋದೇನು? ಹಾರಿಸಾಂಟಲ್ಲಿ ಪ್ಲೇಸ್ ಮಾಡಿ. ಏನು ಪ್ಲೇಸ್ ಮಾಡಲಿ? ಮಾಡಲಾ? ಏನೋ ಒಂದು ಮಾಡಬೇಕಲ್ಲ. ಸೊ ಅದಕ್ಕೆ ಲೇ ಅನ್ನೋದೇನಿದೆಯೋ, ವಾಟ್ ಎವರ್ ಇಟ್ ಇಸ್, ದಟ್ ಬಿಕಮ್ಸ್ ಅ ಟ್ರಾನ್ಸಿಟಿವ್, ರೈಟ್. ದಟ್ ಬಿಕಮ್ಸ್ ಅ ಟ್ರಾನ್ಸಿಟಿವ್. ಸಪೋಸ್ ವಾಸು ಲೇ ದ ಬುಕ್. ಲೇ ದ ಬುಕ್, ಲೇ ಎನಿ ಆಬ್ಜೆಕ್ಟ್, ಲೇ ಫ್ರಿಡ್ಜ್, ಲೇ ವಾಟ್ ಎವರ್ ಇಟ್ ಇಸ್. ಲೇಯಿಂಗ್ ಅಂತ ಬಂದಮೇಲೆ ದಿಸ್ ಬಿಕಮ್ಸ್ ಅ ಟ್ರಾನ್ಸಿಟಿವ್ ವರ್ಬ್. ಟ್ರಾನ್ಸಿಟಿವ್ ವರ್ಬ್ ಆದಾಗ ಯು ಡೆಫಿನೆಟ್ಲಿ ನೀಡ್ ಅನ್ ಆಬ್ಜೆಕ್ಟ್ ಫಾರ್ ದಿಸ್ ಟ್ರಾನ್ಸಿಟಿವ್ ಆರ್ ಆಕ್ಷನ್ ವರ್ಬ್. ದಿಸ್ ಇಸ್ ಅನ್ ಆಕ್ಷನ್ ವರ್ಬ್, ಬಟ್ ನಾಟ್ ದಿಸ್. ಇಷ್ಟು ನೆನ್ಪಿಟ್ಕೊಂಡ್ರೆ ನೆಕ್ಸ್ಟ್ಗೆ ಮುಂದಕ್ಕೆ ನೋಡೋಣ. ವಾಟ್ ಇಸ್ ದಿಸ್? ರೈಸ್ ಆ್ಯಂಡ್ ರೈಸ್. ವಾಟ್ ಈಸ್ ರೈಸ್? ರೈಸ್ ಅಂದರೆ ಟು ಕಮ್ ಅಪ್. ರೈಸ್ ಅಂದರೆ ಎಲಿವೇಟ್. ಅರ್ಥ ಆಗಿದೆಯಾ? ನೋ ಅಲ್ವಾ? ನೋಡಿ, ಹೇಳ್ತೀನಿ ನೋಡಿ. ಸಿ, ರೈಸ್ ಅನ್ನೋದು ಅಗೇನ್ ವಾಟ್ ಈಸ್ ದಿಸ್? ಹಿಯರ್ ಇಂಟ್ರಾನ್ಸ್ಟಿವ್ ಅಂತ ಬರ್ತಿದ್ದಾರೆ. ರೈಸ್ಡ್ ಅನ್ನೋದು ಟ್ರಾನ್ಸ್ಟಿವ್. ಓಕೆ. ಫಸ್ಟ್ ನೀವು ನೋಡಬೇಕಾಗಿರೋದು ವರ್ಬ್ ಫಾರ್ಮ್ಸ್ V1, V2, V3. ರೈಸ್, ರೋಸ್, ರೈಸನ್. ಬಟ್ ರೈಸ್ ಅಂತ ಬಂದಾಗ ರೈಸ್ಡ್. ಓಕೆ, ಈ ಎರಡೂ ಅಪ್ಲಿಕೇಶನ್ ನಮಗೆ ಬರಬೇಕು. ವಾಟ್ ಈಸ್ ದ ಅಪ್ಲಿಕೇಶನ್? ಅದೇ ಹೇಳಿದ್ನಲ್ಲ, ರೈಸ್ ಅಂದರೆ ಟು ಗೋ ಅಪ್. ಏನಾದರೂ ಆಗಲಿ, ಸಪೋಸ್ ಆಸೆಂಡ್ ಆದರೆ, ಮೇಲ್ಗಡೆಗೆ ಹೋದರೆ, ಆರ್ ಟು ಇನ್ಕ್ರೀಸ್ ಆನ್ ಇಟ್ಸ್ ಓನ್. ಅದ್ರ ಬಗ್ಗೆ ಅದೇ ಇನ್ಕ್ರೀಸ್ ಆಗ್ತಾ ಇದೆ. ಅದೇ ಇನ್ಕ್ರೀಸ್ ಆಗ್ತಾ ಇದ್ದಾಗ ದೆನ್ ವಿ ರೈಟ್ RISC. ವಾಟ್ ಈಸ್ RAISE? RAISE ಅಂದರೆ ಏನೋ ಒಂದು ಆಬ್ಜೆಕ್ಟ್ ಅಥವಾ ಮನುಷ್ಯ ಆರ್ ಸಿಚುವೇಶನ್ ಇದೆ, ರೈಟ್, ಇದೆ. ಅದನ್ನು ನೀವು ಯು ಆರ್ ಲಿಫ್ಟಿಂಗ್ ಇಟ್ ಅಪ್ ಟು ಅನದರ್ ಲೆವೆಲ್, ಹೈಯರ್ ಲೆವೆಲ್. ಹೈಯರ್ ಲೆವೆಲ್ಗೆ ನೀವೇನಾದರೂ ಇಟ್ಟಿದ್ರೆ ದೆನ್ ಯು ಹ್ಯಾವ್ ರೈಸ್ಡ್ ಅಂತ, ರೈಟ್. ಯು ಹ್ಯಾವ್ ರೈಸ್ಡ್. ನೋಡೋಣ, ಶಾಲ್ ವಿ ಸಿ ಸಮ್ ಎಕ್ಸಾಂಪಲ್ಸ್? ವಿತ್ ಎಕ್ಸಾಂಪಲ್ ಚೆನ್ನಾಗಿರುತ್ತೆ ಅಲ್ವಾ? ಸಪೋಸ್ ಯೂನಿವರ್ಸಲ್ ಟ್ರೂತ್ಸ್ ಇದಾವೆ. ದ ಸನ್ ರೈಸಸ್ ಎಲ್ಲಿ? ಇನ್ ದ ಈಸ್ಟ್. ಓಕೆ, ಇದೊಂದು. ಸಪೋಸ್ ದ ಲ್ಯಾಂಡ್ ಲೇಡಿ ರೈಸ್ಡ್
ರೈಸ್ಡ್ ದ ರೆಂಟ್. ಈಗ ನೋಡಿ ಫಸ್ಟ್ದು ಸೆಕೆಂಡ್ದು ಚೇಂಜಸ್ ಎಲ್ಲಿ ಬರ್ತಾ ಇದೆ. ಫಸ್ಟ್ ಒಂದು, ಇಫ್ ಅಟ್ ಆಲ್ ಇಟ್ ಗೋಸ್ ಟು ಅ ಹೈಯರ್ ಲೆವೆಲ್ ಬೈ ಇಟ್ ಸೆಲ್ಫ್ ದೆನ್ ವಿ ರೈಸ್, ರೈಟ್, ರೈಸ್, RISE. ದ ಸನ್ ಯಾರಾದರೂ ಲಿಫ್ಟ್ ಅಪ್ ಮಾಡ್ತಾ ಇದ್ದೀರಾ, ಲಿಫ್ಟ್ ಅಪ್ ಮಾಡ್ತಾ ಇದ್ದೀರಾ, ಇಲ್ಲ, ಅದು ಇಟ್ ಈಸ್ ರೈಸಿಂಗ್ ಬೈ ಇಟ್ಸ್ ಓನ್. ಹಾಗಾದರೆ ವಿ ರೈಟ್ RISE, ವಿ ವಿಲ್ ಸ್ಕಿಪ್ ಇಟ್ RAISE. ಈಗ ನೋಡಿ, ಈಗ ಏನು ಬಗ್ಗೆ ಮಾತಾಡ್ತಾ ಇದ್ವಿ, ರೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಆಬ್ಜೆಕ್ಟ್ ಇದು ಯಾರು, ಲ್ಯಾಂಡ್ ಲೇಡಿ. ಏನು ಮಾಡಿದ್ದಾರೆ, ರೆಂಟನ್ನು ಜಾಸ್ತಿ ಮಾಡಿದ್ದಾರೆ, ಟು ಅ ಹೈಯರ್ ಲೆವೆಲ್, ಇನ್ಕ್ರೀಸ್ಡ್ ಅಲ್ವಾ, ಇನ್ಕ್ರೀಸ್ಡ್. ಹಾಗಾದಾಗೆ ಏನೋ ಒಂದು ನೀವು ಲಿಫ್ಟ್ ಅಪ್ ಮಾಡಿದ್ರೆ ಆವಾಗ ರೈಸ್ಡ್ ಅಂತ ಬರುತ್ತೆ, ಇದು ಬರಲ್ಲ. ಈಗ ಅರ್ಥ ಆಯ್ತಾ. ಎನಿಥಿಂಗ್ ವಿಚ್ ಯು ಯುವರ್ ಸೆಲ್ಫ್ ವಿಲ್ ಲಿಫ್ಟ್, ಇಲ್ಲ ಬೇರೆಯವರಾದರೂ ನೀವಾದರೂ ಯಾರಾದರೂ ಸರಿ, ಒಬ್ಬರು ಒಂದು ಪೊಸಿಷನಿಂದ ಇನ್ನೊಂದು ಮೇಲ್ಗಡೆ ಪೊಸಿಷನ್ಗೆ ಲಿಫ್ಟ್ ಅಪ್ ಮಾಡಿದ್ರೆ ಆವಾಗ ರೈಸ್ಡ್. ಅಂದರೆ ಏನೋ ಒಂದನ್ನು ನೀವು ಲಿಫ್ಟ್ ಮಾಡ್ತಾ ಇದ್ದೀರಾ, ಏನೋ ಒಂದು ಕೆಲಸ ಲಿಫ್ಟ್ ಮಾಡ್ತಾ ಇದ್ದೀರಾ, ಇಲ್ಲಿ ರೆಂಟ್ ಮಾಡ್ತೀರಾ. ಸಪೋಸ್ ವಾಟ್ ಡು ವಿ ಸೇ, ಸಪೋಸ್ ರೈಸ್ ಯುವರ್ ಹ್ಯಾಂಡ್ ಅಂತ ಹೇಳ್ತೀನಿ. ಯಾರ್ಯಾರಿಗೆ ಆನ್ಸರ್ ಗೊತ್ತೋ ಅವರೆಲ್ಲ ರೈಸ್ ಯುವರ್ ಹ್ಯಾಂಡ್ ಅಂತ ನಾನು ಹೇಳ್ತೀನಿ. ಅವಾಗ ಏನು ಮಾಡ್ತೀರಾ, ನಾನು ಇದು ತಪ್ಪಂತೀನಿ, ಇದು ಕರೆಕ್ಟು, ಇದು ತಪ್ಪಂತೀನಿ. ನೀವೇನು ಮಾಡ್ತೀರಾ, ನೀವು ಇದೇ ಕರೆಕ್ಟು, ಇದು ತಪ್ಪಂತ ಹೇಳ್ತೀರಾ. ಯಾವುದಾದ್ರೂ ಸರಿ, ಓಕೆ, ಬಟ್ ಅದಕ್ಕೆ ಲಾಜಿಕಲ್ ಎಕ್ಸ್ಪ್ಲನೇಷನ್ ನಿಮ್ಮ ಹತ್ರ ಇರಬೇಕು. ಸಿಂಪಲ್. ನೀವು ವಾಟ್ ಇಸ್ ದಿಸ್, ನಿಮ್ಮ ಎಫರ್ಟ್ ಯೂಸ್ ಮಾಡಿ ಏನಾದರೂ ಹೈಯರ್ ಪೊಸಿಷನ್ಗೆ ಲಿಫ್ಟ್ ಮಾಡ್ತಾ ಇದ್ರೆ ದೆನ್ ಇಟ್ ಈಸ್ RAISE. ಅದಕ್ಕದೇ ಲಿಫ್ಟ್ ಆದರೆ ದೆನ್ ದಟ್ ಇಸ್ RAISE. ಇಲ್ಲಿ ಏನು ಮಾಡ್ತಾ ಇದ್ದೀರಾ, ಯು ಯೋರ್ ಸೆಲ್ಫ್ ಆರ್ ಲಿಫ್ಟಿಂಗ್ ಯುವರ್ ಹ್ಯಾಂಡ್, ದೆನ್ ಯು ಹ್ಯಾವ್ ಟು ರೈಟ್ RAISE, ನಾಟ್ ದಿಸ್, ರೈಟ್. ಅದಕ್ಕೆ ನಾನು ಹೇಳೋದು, ನೀವು ನಿಮ್ಮ ಕೈಯಿಂದ ಆರ್ ನೀವು ನಿಮ್ಮ ಎಫರ್ಟ್ ಕೊಟ್ಬಿಟ್ಟು ಏನೋ ಕೆಲಸ ಮಾಡಿದ್ರೆ ಆ್ಯಂಡ್ ಆ ಕೆಲಸ ಒಂದು ಪೊಸಿಷನಿಂದ ಹೈಯರ್ ಪೊಸಿಷನ್ಗೆ ಬಂದರೆ ದೆನ್ ವಾಟ್ ಯು ನೀಡ್ ಟು ರೈಟ್, ರೈಸ್. ಅಂದರೆ ಇಲ್ಲಿ ಕೆಲಸ ಆಗ್ತಾ ಇದೆ, ಯಾವುದೋ ಒಂದು ಮೇಲೆ ಕೆಲಸ ಆಗ್ತಾ ಇದೆ, ಹಾಗಾದರೆ ಕೆಲಸ ಆಗ್ತಾ ಇದ್ರೆ ದಿಸ್ ಇಸ್ ಅನ್ ಆಕ್ಷನ್ ವರ್ಬ್ ಆ್ಯಂಡ್ ದಿಸ್ ಬಿಕಮ್ಸ್ ಅನ್ ಆಬ್ಜೆಕ್ಟ್ ಟು ಇಟ್. ಅಂದರೆ ರೈಸ್ಡ್ ಅನ್ನೋದು ಏನು, ದಿಸ್ ಇಸ್ ಅ ಟ್ರಾನ್ಸಿಟಿವ್ ವರ್ಬ್. ಈಗ RISE ನೋಡೋಣ, ಇಲ್ಲಿದೆ, ಇದು ಇಲ್ಲಿ ಏನಾದರೂ ವಾಟ್ ಇಸ್ ದಿಸ್ ಆಬ್ಜೆಕ್ಟ್ ಇದೆಯಾ, ಇಲ್ಲಿ ಆ್ಯಕ್ಷನ್ ನಾವು ಏನೂ ಮಾಡ್ತಾ ಇಲ್ಲ, ಸಬ್ಜೆಕ್ಟ್ ಏನಾದರೂ ಆ್ಯಕ್ಷನ್ ಮಾಡ್ತಾ ಇದೆಯಾ, ನೋ, ಇಟ್ ಈಸ್ ರೈಸಿಂಗ್ ಬೈ ಇಟ್ ಸೆಲ್ಫ್, ಅದಕ್ಕದೇ ಇನ್ಕ್ರೀಸ್ ಆಗ್ತಾ ಇದೆ. ಆವಾಗ ಇದೇನು ಕೆಲಸ ಮಾಡ್ತಾ ಇಲ್ಲ, ಇದೇನು ಕೆಲಸ ಮಾಡ್ತಾ ಇದ್ದಾಗ ದಿಸ್ ವಿಲ್ ನಾಟ್ ಬಿಕಮ್ ಅನ್ ಆಕ್ಷನ್ ವರ್ಬ್ ಫಾರ್ ದಿಸ್, ಬಿಕಾಸ್ ಸನ್ ಈಸ್ ಡೂಯಿಂಗ್ ನಥಿಂಗ್, ಇಟ್ ಈಸ್ ರೈಸಿಂಗ್ ಬೈ ಇಟ್ ಸೆಲ್ಫ್. ಹಾಗಾದರೆ ದಿಸ್ ಬಿಕಮ್ಸ್ ಅನ್ ಇಂಟ್ರಾನ್ಸಿಟಿವ್ ವರ್ಬ್, ದಟ್ಸ್ ಇಟ್. ರೈಸ್ ಅನ್ನೋದು ITV, ಇಂಟ್ರಾನ್ಸಿಟಿವ್ ವರ್ಬ್. RAISE ಇದ್ದಾಗ ದಿಸ್ ಬಿಕಮ್ಸ್ ಅ ಟ್ರಾನ್ಸಿಟಿವ್ ವರ್ಬ್. ರಿವರ್ಸಲ್ಲಿ ಹೇಳಬೇಕು ಅಂತಂದಾಗ ನೀವು ಎಲ್ಲೆಲ್ಲಿ ಆಬ್ಜೆಕ್ಟ್ ಸಿಗುತ್ತೋ ಆವಾಗ ನೀವು ರೈಸ್ ಬರಬೇಕು, ಆಬ್ಜೆಕ್ಟ್ ಸಿಕ್ಕಿದ್ರೆ ರೈಸ್ ಅಂತ ಬರೀಬೇಕು. ಇಲ್ಲಿ ಆಬ್ಜೆಕ್ಟ್ ಇದೆಯಾ ಇದರೊಳಗೆ, ನೋ, ದಿಸ್ ಇಸ್ ಅ ಪ್ರಿಪೋಸಿಷನ್ ಪ್ಲಸ್ ಪ್ರಿಪೋಸಿಷನಲ್ ಆಬ್ಜೆಕ್ಟ್. ಇದು ಬಂದರೆ ನಿಮಗೆ ಆಬ್ಜೆಕ್ಟ್ ಸಿಗಲ್ಲ, ಇದು ಬಂದರೆ ಆಬ್ಜೆಕ್ಟ್ ಸಿಗುತ್ತೆ. ಈಗ ಅರ್ಥ ಆಗಿದೆಯಾ. ನೌ ಯು ಸಿ, ರೈಸ್ ಅನ್ನೋದು ಇಂಟ್ರಾನ್ಸಿಟಿವ್, ರೈಸ್ ಅನ್ನೋದು ಟ್ರಾನ್ಸಿಟಿವ್. ಈ ಒಂದು ಮಾತಕ್ಕೆ ನಾವು ಎಷ್ಟೊಂದು ನೋಡಬೇಕು, ಈಗ ಅರ್ಥ ಆಗಿದೆಯಾ. ದ್ಯಾಟ್ ಈಸ್ ದ ಪವರ್ ಆಫ್ ಕ್ಲಾರಿಟಿ. ಇಷ್ಟು ನೀವಿದ್ರೆ ಯಾರು ನಿಮ್ಮನ್ನು ಟಚ್ ಮಾಡೋದ. ಇಟ್ ಈಸ್ ಟು ಎಲಿವೇಟ್, ಇಟ್ ಈಸ್ ಟು ಕಮ್ ಅಪ್, ಅದಕ್ಕದೇ ಕಮ್ ಅಪ್ ಆದರೆ ದೆನ್ RISE. ನಾವು ಇಷ್ಟು ಗೊತ್ತಾಗಿದೆಯಲ್ಲ. ವಿ ಶಾಲ್ ಗೋ ಫಾರ್ ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಇದು ನೋಡಿ, ಫಾಲ್ ಆ್ಯಂಡ್ ಫೆಲ್. ಇದು ಹಾಗೆ, ಫಾಲ್ ಅಂದರೆ ಬೈ ಇಟ್ಸ್ ಓನ್, ಅದಕ್ಕದೇ ಡ್ರಾಪ್ ಆದರೆ ದೆನ್ ಇಟ್ ಈಸ್ ಫಾಲ್. ಫೆಲ್ ಅಂದರೆ ನೀವು ಕಟ್ ಮಾಡಿ ಅದನ್ನು ಕೆಳಗಡೆ ಬಿದ್ದೋದ್ರೆ ದೆನ್ ಇಟ್ ಈಸ್ ಫೆಲ್, ರೈಟ್. ಅದಕ್ಕದೇ ನಾನು ಹೇಳಿದ್ದೀನಿ, ವರ್ಬಲ್ಲಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ವರ್ಬ್? ಇಟ್ ಈಸ್ ಅ ವರ್ಡ್ ದಟ್ ಟೆಲ್ಸ್ ಅಸ್ ಆ್ಯಕ್ಷನ್ ಆ್ಯಂಡ್ ಸ್ಟೇಟ್. ಈ ಸ್ಟೇಟಲ್ಲಿ ಟೈಮ್ ಆ್ಯಂಡ್ ಹ್ಯಾಪನಿಂಗ್ ಅಂತ ಒಂದು ಹೇಳಿದ್ದೀನಿ,
ನೆನಪಿದೆಯಾ? ಈ ಹ್ಯಾಪನಿಂಗ್ ಏನು? ಅದಕ್ಕದೇ ಆದರೆ ದೆನ್ ದ್ಯಾಟ್ ಟೈಪ್ ಆಫ್ ವರ್ಬ್ ಇಸ್ ಆಲ್ಸೋ ಅ ಹ್ಯಾಪನಿಂಗ್ ವರ್ಬ್ ವಿಚ್ ಟೆಲ್ಸ್ ಅಸ್ ಅಬೌಟ್ ಸ್ಟೇಟ್. ಇಲ್ಲಿ ನೋಡಿ ರೈಸ್. ಯಾರು ಮಾಡ್ತಿರೋದು? ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಅಲ್ವಾ? ಸೊ ದ್ಯಾಟ್ಸ್ ವಾಟ್. ಈಗ ಅದೇ ಹೇಳೋದು, ಏನಿದೆ, ಎಲ್ಲಿದೆ? ಎಸ್, ಹ್ಯಾಪನಿಂಗ್ ಅನ್ನೋದು ಇಲ್ಲಿ ದ ಸನ್ ರೈಸಸ್ ಇನ್ ದ ಈಸ್ಟ್. ಸನ್ ಏನಾದರೂ ಕೆಲಸ ಮಾಡ್ತಾ ಇದೆ, ಅದಕ್ಕದೇ ಬರ್ತಾ ಇದೆ, ರೈಸ್ ಅಪ್ ಆಗ್ತಾ ಇದೆ. ಹೆನ್ಸ್ ದಿಸ್ ಈಸ್ ಹ್ಯಾಪನಿಂಗ್ ವರ್ಬ್, ರೈಟ್? ಇಲ್ಲಿ ನೋಡಿ, ಸಪೋಸ್ ಎಕ್ಸಾಂಪಲ್ ನೋಡೋಣ. ವಾಟ್ ಇಸ್ ದಿಸ್? ಸಮಥಿಂಗ್, ದ ಟ್ರೀ, ದ ಲೀವ್ಸ್ ಫ್ರಮ್ ದಿ ಟ್ರೀ ಫಾಲ್ ಇನ್ ವಿಂಟರ್. ಸಪೋಸ್ ಈ ಥರ ಇದೆ, ಇನ್ ಸಮ್ಮರ್, ರೈಟ್? ಇಲ್ಲಿ ನೋಡಿ, ದ ಲೀವ್ಸ್ ಸಬ್ಜೆಕ್ಟ್ ಏನು? ಇದು ಪ್ರಿಪೋಸಿಷನ್ ಪ್ಲಸ್ ಪ್ರಿಪೋಸಿಷನಲ್ ಆಬ್ಜೆಕ್ಟ್. ಫಾಲ್ ವರ್ಬ್, ಸಬ್ಜೆಕ್ಟ್ ಫಾಲ್, ಪ್ರಿಪೋಸಿಷನ್ ಪ್ಲಸ್ ಪ್ರಿಪೋಸಿಷನಲ್ ಆಬ್ಜೆಕ್ಟ್. ದ ಲೀವ್ಸ್ ಫಾಲ್, ಸಬ್ಜೆಕ್ಟ್ ಪ್ಲಸ್ ವರ್ಬ್. ಫಾಲ್ ಏನು? ಸಿಗಲ್ಲ. ಯಾಕೆ? ಬಿಕಾಸ್ ಫಾಲ್ ಅನ್ನೋದೇನು? ದಿಸ್ ಇಸ್ ಅ ವರ್ಬ್. ಅದಕ್ಕದೇ ಆಗ್ತಾ ಇದೆ. ಅದಕ್ಕದೇ ಆಗ್ತಾ ಇದ್ದಾಗ ದೆನ್ ದಿಸ್ ವರ್ಬ್ ವಿಲ್ ನಾಟ್ ಗೆಟ್ ಎನಿ ಆಬ್ಜೆಕ್ಟ್. ಯಾಕೆಂದ್ರೆ ಇದು ಏನು ಮಾಡ್ತಾ ಇಲ್ಲ, ನೆಕ್ಸ್ಟ್ ಕೆಳಗಡೆ ಬಿದ್ದೋಗ್ತಾ ಇದೆ. ಹಾಗಾದ್ರೆ ದಿಸ್ ವರ್ಬ್, ಕ್ಯಾನ್ ವಿ ಕಾಲ್ ಇಟ್ ಆಸ್ ಇಂಟ್ರಾನ್ಸಿಟಿವ್ ವರ್ಬ್? ಎಸ್, ಬಿಕಾಸ್ ನೆಕ್ಸ್ಟ್ ಏನು ಆಕ್ಷನ್ ಯಾರ ಮೇಲೇನು ಹೋಗ್ತಾ ಇಲ್ಲ. ಸಪೋಸ್ ಶಿ ಪ್ಲೇಸ್ ಕ್ರಿಕೆಟ್ ಅಂತ, ಪ್ಲೇಸ್ ವಾಟ್ ಅಂತ ಕೇಳಿದ್ರೆ ಕ್ರಿಕೆಟ್ ಅಂತ ಬರ್ತದೆ. ಬಟ್ ಲೀವ್ಸ್ ಫಾಲ್ ವಾಟ್? ಲೀವ್ಸ್ ಫಾಲ್ ಅಷ್ಟೇ, ಅದು ದಟ್ ಈಸ್ ಅ ಹ್ಯಾಪನಿಂಗ್ ಥಿಂಗ್. ಹ್ಯಾಪನಿಂಗ್ ವರ್ಬ್ಸ್ ಆರ್ ಆಲ್ ಇಂಟ್ರಾನ್ಸಿಟಿವ್ ವರ್ಬ್ಸ್, ಅದಕ್ಕದೇ ಆಗೋದು, ರೈಟ್? ಸಪೋಸ್ ಅ ಪರ್ಸನ್ ಫಾಲ್ಡ್ ಆರ್ ಫೆಲ್ಡ್ ದ ಟ್ರೀ. ಈಗ ಹೇಳಿ, ಈಗೇನು ಬರೀತೀರಾ ನೋಡಿ. ಫಾಲ್ ಅಂದರೆ ಡ್ರಾಪ್, ಫೆಲ್ ಅಂದರೆ ಕಟ್ ಡೌನ್. ಫೆಲ್ V2 V3, ಫೆಲ್ಡ್. ಫಾಲ್ V2 V3, ಫಾಲೆನ್. ಈಗ ನೋಡಿ, ದ ಪರ್ಸನ್ ಫಾಲ್. ವೇಟ್ ಮಿನಿಟ್, ಫೆಲ್ಡ್, ವಾಟ್ ಇಸ್ ದಿಸ್ ಯಾರ್? ಯು ಮಸ್ಟ್ ಹ್ಯಾವ್ ಟೋಲ್ಡ್ ನಾ. ಅ ಪರ್ಸನ್ ಫಾಲ್ ದ ಟ್ರೀ, ರೈಟ್? ಅಷ್ಟೇ ಅಲ್ವಾ? ಸಾರಿ, ಮೈ ಮಿಸ್ಟೇಕ್. ಫೆಲ್ ದ ಟ್ರೀ. ಅ ಪರ್ಸನ್ ಫೆಲ್ ದ ಟ್ರೀ, ಅ ಪರ್ಸನ್ ಫೆಲ್ಡ್ ದ ಟ್ರೀ. ಯಾವ್ದು ಕರೆಕ್ಟು? ಸಿಂಪಲ್. ಫೆಲ್ ಇಸ್ ವಾಟ್? ಇಟ್ ಈಸ್ V2 ಆಫ್ ಫಾಲ್. ಈಗ ನೋಡಿ, ಇನ್ನೊಂದು ಬರೀತೀನಿ. ದ ಟ್ರೀ ಫೆಲ್ ಆರ್ ಫೆಲ್ಡ್. ಯಾವ್ದು ಕರೆಕ್ಟ್? ದ ಟ್ರೀ ಇಟ್ ಸೆಲ್ಫ್ ಅಂತ ಒಂದು ಬರ್ದಿದ್ದೀನಿ, ಅದಕ್ಕದೇ ಕೆಳಗಡೆ ಬಿದ್ದೋಗಿದೆ. ಆವಾಗ ಯಾರಾದರೂ ಸ್ಟ್ರೆಸ್ ಮಾಡಿ, ಎಫರ್ಟ್ ಮಾಡಿ ಅದನ್ನ ಬಿದ್ದು ಥರ ಮಾಡ್ತಾ ಇದ್ದೀರಾ? ಇಲ್ಲ. ಹಾಗಾದ್ರೆ ಒಂದು, ದ ಟ್ರೀ ಇಟ್ ಸೆಲ್ಫ್ ಈಸ್ ಫಾಲಿಂಗ್. ಸೊ ಇಫ್ ದೆರ್ ಈಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ಎನಿ ಅದರ್ ಫ್ಯಾಕ್ಟರ್, ದೆನ್ ದಿಸ್ ಈಸ್ ಅದಕ್ಕದೇ ಅಂತಂದಾಗ ಫೆಲ್. ಬಿಕಾಸ್ ಫಾಲ್ ಈಸ್ ದಟ್ ವಾಟ್ ವಿ ನೀಡ್ ಟು ರೈಟ್. ಬಟ್ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಿರೋದಕ್ಕೆ ಫೆಲ್ ಅಂತ ಬರ್ದಿದ್ದೀನಿ, ವಿಚ್ ಈಸ್ ದ ಫಾಲ್ ಇಸ್ ದ ಪಾಸ್ಟ್ ಟೆನ್ಸ್ ಆಫ್ ಫೆಲ್ ಇಸ್ ದ ಪಾಸ್ಟ್ ಟೆನ್ಸ್ ಆಫ್ ಫಾಲ್. ದ ಟ್ರೀ ಫೆಲ್, ಇಟ್ ಇಸ್ ನಾಟ್ ಫೆಲ್ಡ್. ಅದೇ ಯಾರೋ ಬಂದು ಕಟ್ ಮಾಡಿದ್ರೆ ದ ಪರ್ಸನ್ ಬರ್ತಾನೆ. ಪರ್ಸನ್ ಬಂದು ಕಟ್ ಮಾಡಿದಾನೆ. ಏನ್ ಕಟ್ ಮಾಡಿದಾನೆ? ಒಬ್ಬ ಬಂದು ಕಟ್ ಮಾಡಿದಾನೆ. ಅರ್ಥ ಆಯ್ತಾ ಏನಾದ್ರು? ಇನ್ಕಂಪ್ಲೀಟ್ ತರ ಅನಿಸ್ತಾ ಇದೆಯಾ ಅಲ್ವಾ? ಅದೇ ಇದು ನೋಡಿ, ಟ್ರೀ ಅದಕ್ಕದೇ ಬಿದ್ದೋಗಿದೆ, ಇದು ಕಂಪ್ಲೀಟ್ ಅನಿಸ್ತಾ ಇದೆ. ಒಬ್ಬ ಬಂದು ಕಟ್ ಮಾಡಿದಾನೆ. ಏನ್ ಕಟ್ ಮಾಡಿದಾನೆ ಅಂತ ನಿಮ್ಗೆ ಒಂದು ಕ್ವಶನ್ ಬರುತ್ತೆ ಮನಸ್ಸಲ್ಲಿ. ಅದಕ್ಕೆ ಯಾವಾಗಾದ್ರೂ ಸರಿ ಕಟ್ ಮಾಡಿದ್ರೆ ದಟ್ ಈಸ್ ಅನ್ ಆಕ್ಷನ್. ಆಕ್ಷನ್ನ ಹೇಳೋ ವರ್ಬ್ನ ಆಕ್ಷನ್ ವರ್ಬ್ ಅಂತ ಹೇಳ್ತೀವಿ. ಆಕ್ಷನ್ ವರ್ಬ್ ಯಾವಾಗಾದ್ರೂ ಸರಿ ಒಂದು ಆಬ್ಜೆಕ್ಟ್ ಇದ್ದೇ ಇರುತ್ತೆ. ಫೆಲ್ಡ್, ಅ ಪರ್ಸನ್ ಫೆಲ್ಡ್ ಟ್ರೀಯ, ಡಾಗ, ಆನಿಮಲ, ಇನ್ಸೆಕ್ಟ, ಬಿಲ್ಡಿಂಗ, ವಾಟ್, ಅದು ಬರಲೇಬೇಕು. ಆವಾಗ ಈ ಆಕ್ಷನ್ ವರ್ಬ್, ಕ್ಯಾನ್ ಐ ಕಾಲ್ ಇಟ್ ಆಸ್ ಟ್ರಾನ್ಸಿಟಿವ್ ವರ್ಬ್? ಇಫ್ ದ್ಯಾಟ್ ಈಸ್ ದ ಕೇಸ್, ದಿಸ್ ಟ್ರಾನ್ಸಿಟಿವ್ ವರ್ಬ್ ಹ್ಯಾಸ್ ಆಲ್ವೇಸ್ ಗಾಟ್ ಅನ್ ಆಬ್ಜೆಕ್ಟ್. ಇನ್ಸ್ಟೆಡ್ ರಿವರ್ಸಲ್ ಹೇಳಬೇಕಂದಾಗ ಒಂದು ಆಬ್ಜೆಕ್ಟ್ ಸಿಕ್ಕಿದ್ರೆ ಆವಾಗ ನೀವು
ಟ್ರಾನ್ಸಿಟಿವ್ ವರ್ಬ್ ಬರಿಬೇಕು. ಆ ಟ್ರಾನ್ಸಿಟಿವ್ ವರ್ಬ್ ಬಿಟ್ವೀನ್ ದೀಸ್ ಟು ಈಸ್ ಫೆಲ್ಡ್. ಅದೇ ನೀವು ಈ ಥರ ಇದ್ದಾಗ ಆರ್ ಇಟ್ ಸೆಲ್ಫ್ ಈ ಥರ ಇದ್ದರೆ ಆರ್ ಆಬ್ಜೆಕ್ಟ್ ಇಲ್ಲದೆ ಇರುವಾಗ ಯು ನೀಡ್ ಟು ರೈಟ್ ಆನ್ ಇಂಟ್ರಾನ್ಸಿಟಿವ್ ವರ್ಬ್ ಆಸ್ ಡಿಸ್ಕಸ್ಡ್ ಅರ್ಲಿಯರ್ ಹಿಯರ್. ಅರ್ಥ ಆಯ್ತಾ? ಐ ಫೀಲ್ ಎಸ್ ಯು ಹ್ಯಾವ್ ಟು ರೈಟ್. ಇಲ್ಲಿ ನೋಡಿ, ಫ್ಲೈ ಆ್ಯಂಡ್ ಫ್ಲೋ. ಫ್ಲೈ ಅಂದರೆ ಏನು? ಗಾಲಲ್ಲಿ ಓಡಾಡೋದು. ಫ್ಲೋ ಅಂದರೆ ಏನು? ಲಿಕ್ವಿಡ್ಸ್ ಬಗ್ಗೆ ಮಾತಾಡೋದು. ಲಿಕ್ವಿಡ್ ಏನಾದರೂ ಮೂಮೆಂಟಲ್ಲಿದ್ದರೆ ಫ್ಲೋ ಅಂತ ಹೇಳ್ತೀವಿ. ಏನಾದರೂ ಏರಲ್ಲಿ ಮೂಮೆಂಟ್ ಆದರೆ ಫ್ಲೈ ಅಂತ ಹೇಳ್ತೀವಿ. ಸೊ ಫ್ಲೈ ವಿ ಟು ಏನು? ಫ್ಲ್ಯೂ, ಫ್ಲೋನ್. ಫ್ಲೋ ಏನು? ಫ್ಲೋಡ್, ಫ್ಲೋಡ್. ರೈಟ್. ಸೊ ದ ಬರ್ಡ್, ಸಪೋಸ್ ದ ಬರ್ಡ್ ಫ್ಲೈಡ್ ಅಂತ ಬರೀತೀರಾ, ಫ್ಲೋನ್ ಅಂತ ಬರೀತೀರಾ, ಆರ್ ಸಾರಿ ಫ್ಲೋಡ್ ಅಂತ ಬರೀತೀರಾ? ಸಿಂಪಲ್. ಫ್ಲೋ ಆಗೋದು ಲಿಕ್ವಿಡ್, ಫ್ಲೈ ಆಗೋದು ಗಾಳಿಯಲ್ಲಿ. ಬರ್ಡ್ ಗಾಲ್ನಲ್ಲಿ ಇರುತ್ತೆ. ಸೊ ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ರಾಂಗ್. ದ ವಾಟರ್, ಇಲ್ಲಿ ನೋಡಿ, ಇದು ದ ವಾಟರ್ ಹ್ಯಾಸ್ ಓವರ್ ಫ್ಲೋನ್ ದ ರಿವರ್. ದ ರಿವರ್ ಹ್ಯಾಸ್ ಓವರ್ಫ್ಲೋನ, ಓವರ್ಫ್ಲೋಡ? ಹೇಳಿ. ಈ ಥರ ಇದ್ದಾಗ ಕನ್ಫ್ಯೂಷನ್ ಬಂದ್ಬಿಡುತ್ತೆ. ಓವರ್ಫ್ಲೋನ್, ಫ್ಲೋನ್ ಅಂದರೆ ಏನು? ಫ್ಲೋನ್ ಈಸ್ ಅ V3 ಆಫ್ ಫ್ಲೈ. ಫ್ಲೋಡ್ ಈಸ್ V3 ಆಫ್ ಫ್ಲೋ. ರಿವರಲ್ಲಿ ಏನಿರೋದು? ಲಿಕ್ವಿಡ್. ಲಿಕ್ವಿಡಲ್ಲಿದ್ದರೆ ಫ್ಲೈ ಆಗುತ್ತಾ? ನೋ. ಆನ್ಸರ್ ಇಸ್ ಓವರ್ಫ್ಲೋಡ್. ಈ ಥರ ನೀವು ವಾಟ್ ಇಸ್ ದಿಸ್ ಅನಲೈಸ್ ಮಾಡಬೇಕು. ಇಲ್ಲಿ ನಿಮಗೆ ವಾಟ್ ಇಸ್ ದಿಸ್ ಇಲ್ಲಿದ್ದಾಗ ಸರ್ ಏನು ಸರ್ ಎರಡಕ್ಕೂ ವ್ಯತ್ಯಾಸ ನನಗೆ ಗೊತ್ತಾಗಲ್ವಾ, ಏನು ಸರ್ ನಾನು ಏನು ಅಂದ್ಕೊಂಡಿದ್ದೀರಾ ಸರ್ ನೀವು ಅಂತ ಅನಿಸ್ಬೋದು. ಬಟ್ ಸೆನ್ಸಿಟಿವಿಟಿ ಕಮ್ಸ್ ಹಿಯರ್ ವೆನ್ ಯು ಅಪ್ಲೈ ದಿಸ್. ಓಕೆ, ಯಾ, ದಟ್ಸ್ ಇಟ್. ನೆಕ್ಸ್ಟ್, ಹ್ಯಾಂಗ್ ಆ್ಯಂಡ್ ಹ್ಯಾಂಗ್ಡ್. ಹ್ಯಾಂಗ್ ಆ್ಯಂಡ್ ಓಕೆ, ಯಾ. ಹ್ಯಾಂಗ್ ಅಂದರೆ ಎರಡಿದ್ದಾವೆ, ಎರಡು ಒಂದೇ, ಬಟ್ ಎರಡಕ್ಕೆ ಅರ್ಥ ಬೇರೆ. ಎರಡಕ್ಕೆ ಅರ್ಥ ಬೇರೆ ಏನು ನೋಡೋಣ. ಹ್ಯಾಂಗ್ ಅಂದರೆ ಒಂದು ಸಸ್ಪೆಂಡ್ ಆಗಿದೆ ಅಂತ. ಸಸ್ಪೆಂಡ್ ಅಂದರೆ ಈಗ ಸಸ್ಪೆಂಡ್ ಆಗಿ ಜಾಬಲ್ಲಿ ಕೆಲಸ ಅದಲ್ಲ. ಸಸ್ಪೆನ್ಷನ್ ಅಂತಂದರೆ ಸಪೋಸ್ ಒಂದು ಗೋಡೆ ಇದೆ, ಒಂದು ಗೋಡೆ ಮೇಲೆ ಒಂದು ಪಿಕ್ಚರ್ ಇಟ್ಟಿದ್ದೀರಾ. ಆವಾಗ ಏನು ಮಾಡ್ತೀರಿ? ಒಂದು ಪಿಕ್ಚರ್ ಗೋಡೆ ಮೇಲೆ ಇಟ್ಟಿದ್ದೀನಿ ಅಂತ ಹೇಳೋಕ್ಕೆ ಇಂಗ್ಲೀಷಲ್ಲೂ ಒಂದು ಪದ ಇದೆ, ದಟ್ ಈಸ್ ಹ್ಯಾಂಗ್. ಇನ್ನೊಂದು ಹ್ಯಾಂಗ್ ಇದೆ. ಹ್ಯಾಂಗ್ ಅಂದರೆ ಎಕ್ಸಿಕ್ಯೂಷನ್. ಅಂದರೆ ಏನು? ವಾಟ್ ಟು ವಿ ಸೇ ಇನ್ ಕೋರ್ಟ್, ವಾಟ್ ಇಸ್ ದಿಸ್, ದೇ ವಿಲ್ ಸೇ ದಟ್ ಒನ್ ಶುಡ್ ಬಿ ಹ್ಯಾಂಗ್ಡ್ ಅಂತ. ಅದನ್ನೇ ಕೊಳೆ ಮಾಡೋದು, ಎಕ್ಸಿಕ್ಯೂಟ್ ಮಾಡೋದು, ಎಕ್ಸಿಕ್ಯೂಟ್ ಮಾಡೋದು. ದಿಸ್ ಇಸ್ ಹ್ಯಾಂಗ್ಡ್. ಓಕೆ, ನೋಡಿ, ಹ್ಯಾಂಗ್ ಅಂದರೆ ಸಸ್ಪೆಂಡ್. ಸಸ್ಪೆಂಡ್ ಅಂದರೆ ಏನು? ಒಂದು ವಾಲ್ ಇದೆ, ಅದೇ ಹೇಳಿದ್ನಲ್ಲ ನೋಡಿ. ಈಗ ಜಸ್ಟ್ ಐ ವಿಲ್ ಶೋ ಯು. ಎಸ್, ದಿಸ್ ಇಸ್ ಹ್ಯಾಂಗ್. ಆ್ಯಂಡ್ ಇದಕ್ಕೆ ವರ್ಕ್ ಫಾರ್ಮ್ಸ್ ಏನು ನೋಡಿ? ಹ್ಯಾಂಗ್ ಒಂದೇ, ಬಟ್ V2 V3 ಚೇಂಜ್ ಆಗ್ತವೆ. ಓಕೆ, ಸಸ್ಪೆಂಡ್ ಆದರೆ ಅಂದರೆ ಒಂದು ಗೋಡೆಗೆ ಇಟ್ಬಿಟ್ರೆ ಆವಾಗ ದಿಸ್ ಹ್ಯಾಂಗ್, ಹಂಗ್, ಹಂಗ್ ಅಂತ ಬರುತ್ತೆ. ಸೊ ವರ್ಕ್ ಫಾರ್ಮ್ಸ್ ಆಫ್ ದಿಸ್ ಏನದು? ದಿಸ್ ಇಸ್ ಸಪೋಸ್ ಅ ಬಾಟಲ್ ಈಸ್ ಅಂದರೆ ಪ್ರೆಸೆಂಟ್ ಟೆನ್ಸ್. ಈಸ್ ಹ್ಯಾಂಗ್ಡ್ ಅಂತ ಬರೀಬೇಕಾ, ಈಸ್ ಹಂಗ್ ಅಂತ ಬರೀಬೇಕಾ? ಸಿಂಪಲ್. ಇಲ್ಲಿ ನೋಡಿ, ಗೋಡೆ ಮೇಲೆ ಇಟ್ಟರೆ ಇದು ಬರಬೇಕು. ದಿಸ್ ಇಸ್ V3 ಹಂಗಂತ ಬರಿಬೇಕು, ಹ್ಯಾಂಗ್ಡ್ ಅಲ್ಲ. ಏನಿದು ಅಂತ, ಇದೇನು ಅಂತ ನೋಡೋಣ. ಫಸ್ಟ್ ಇಲ್ಲಿ ಏನು ಬರಬೇಕು? ಹ್ಯಾಂಗ್, ಹಂಗ್, ಹಂಗ್ ಬರಬೇಕು. ಇದು ಬರಬೇಕಾಗಿರೋದು ಇದಕ್ಕೋಸ್ಕರ. ಸೊ ದಿಸ್ ಇಸ್ ನಾಟ್, ದಿಸ್ ಇಸ್ ರನ್. ಅ ಬಾಟಲ್ ಈಸ್ ಹಂಗ್. ದೆನ್ ಇದು ಎಲ್ಲಿ ಬರಬೇಕು? ಸಿಂಪಲ್, ಇಲ್ಲಿ ಬನ್ನಿ. ಇದು ಈ ಥರ ಇದ್ದಾಗ ಒನ್ ಶುಡ್ ರೈಟ್ ಹ್ಯಾಂಗ್, V2 is hanged, V3 is hanged. ಇದು ಈ ಸಿಚುವೇಶನಲ್ಲಿ ಇದು ಬರಬೇಕು. ಓಕೆ, ಸೊ ದ ಪರ್ಸನ್ ವಾಸ್ ಹಂಗ ಹ್ಯಾಂಗ್ಡ್. ಇಟ್ ಈಸ್ ದ ಪರ್ಸನ್ ವಾಸ್ ಹ್ಯಾಂಗ್ಡ್, ನಾಟ್ ಹಂಗ್. ರೈಟ್. ಬಿಕಾಸ್ ನಿಮ್ಗೆ ಗೊತ್ತಲ್ಲ, ಕೋರ್ಟ್ ಆರ್ಡರ್ ಇದ್ದಾಗ
ಹ್ಯಾಂಗ್ಡ್ ಅಂತ ಬರುತ್ತೆ. ಬಿಕಾಸ್ ಹಿ ನೀಡ್ ಟು ಬಿ ಹ್ಯಾಂಗ್ ಬಿಕಾಸ್ ಹಿ ವಾಸ್ ಅ ಕಲ್ಪ್ರಿಟ್. ಬಟ್ ಏನಾದರೂ ಗೋಡೆ ಮೇಲೆ ಇಟ್ಬಿಟ್ರೆ ಅವಾಗ ಏನು ಅನ್ಸುತ್ತೆ ನಮಗೆ, ವಿ ನೀಡ್ ಟು ಹಂಗ್ ಅಂತ. ಸೊ V2 ಆ್ಯಂಡ್ V3 ಹಂಗ್ ಯಾವಾಗ ಬರುತ್ತೆ? ಯಾವಾಗ ವೆನ್ ಇಟ್ ಈಸ್ ಸಸ್ಪೆಂಡೆಡ್ ಆನ್ ಅ ವಾಲ್ ಆರ್ ಸಪೋಸ್ ದ ಕ್ಲೋತ್ಸ್. ಈಗ ನೀವು ಶಾಪಿಗೆ ಹೋಗ್ತೀರಾ, ಶಾಪ್ಗೆ ಹೋದ ತಕ್ಷಣ ನಿಮಗೆ ಇವು ಸಿಗುತ್ತೆ, ಏನು ಕ್ಲಾತ್ಸ್. ಕ್ಲಾತ್ಸ್ ವಿಲ್ ಬಿ ಹ್ಯಾಂಗ್ಡ್ ಆನ್ ಒನ್ ಪ್ಲಾಸ್ಟಿಕ್ ಥರ ಒಂದಿರುತ್ತಲ್ಲ, ಅದ್ರ ಮೇಲೆ ಇಟ್ಟಿರ್ತಾರೆ. ದೋಸ್ ಆರ್ ಆಲ್ ಹಂಗ್. ಹಂಗ್ ಹಾಂ. ಅದೇ ಇದು ಯಾವಾಗ ಬರುತ್ತೆ? ಕೋರ್ಟಲ್ಲಿ ಯಾರೋ ಒಬ್ಬರನ್ನ ನೀವು ಜಸ್ಟ್ ಯು ಹ್ಯಾವ್ ಇಟ್ ಡೆತ್ ಸೆಂಟೆನ್ಸ್ ಅಂತ ಹೇಳ್ತಾರಲ್ಲ, ಅವಾಗ ಹ್ಯಾಂಗ್ಡ್. ಲಿವಿಂಗ್ ಬೀಯಿಂಗ್ಸ್ನ ಏನಾದರೂ ಡೆತ್ ಸೆಂಟೆನ್ಸ್ ಕೊಟ್ಟರೆ ದೆನ್ ದಟ್ ಹ್ಯಾಂಗ್ಡ್ ಏನಾದರೂ ಸರಿ. ಸೊ ಹಂಗ್ ಆ್ಯಂಡ್ ಹ್ಯಾಂಗ್ಡ್ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ? ಈ ಎರಡಕ್ಕೂ ಡಿಫ್ರೆನ್ಸ್, ಈ ಎರಡು V2 V3 ಎಲ್ಲಿ ಯೂಸ್ ಮಾಡಬೇಕು ಅಂತ. ಓಕೆ, ಅಷ್ಟೇ ಸಾಕು. ಮಿಸ್ಲೀನಿಯಸ್, ವಾಟ್ ಇಸ್ ದಿಸ್ ಮಿಸ್ಲೀನಿಯಸಲ್ಲಿ ಇವೆಲ್ಲ ಕನ್ಫ್ಯೂಸಿಂಗ್ ವರ್ಕ್ ಫಾರ್ಮ್ಸ್, ರೈಟ್? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಿದೆ? ಸಪೋಸ್ ಅನ್ಚೇಂಜಿಂಗ್ ಫಾರ್ಮ್ಸ್ ಇದ್ದಾವೆ. ಕಟ್, ಪುಟ್, ಕಾಸ್ಟ್, ಬ್ರಾಡ್ಕಾಸ್ಟ್ ಆ್ಯಂಡ್ ಟೇರ್ ಅಂದರೆ ಟೇರ್ಡ್ ಅಂತ ಬರಲ್ಲ. ದೇ ಡು ನಾಟ್ ಟೇಕ್ ED. ಕಟ್ಟೆಡ್, ಪುಟ್ಟೆಡ್, ಕಾಸ್ಟೆಡ್, ಬ್ರಾಡ್ಕಾಸ್ಟೆಡ್, ಟಿಯರ್ಡ್ ಇವೆಲ್ಲ ಬರೋದಿಲ್ಲ. ಓಕೆ, ಕಟ್ಟಿದ್ರೆ V2 ಕಟ್ಟೆ, V3 ಪುಟ್ಟೆ, V2 ಕಾಸ್ಟೆ, V3 ಬ್ರಾಡ್ಕಾಸ್ಟೆ, V1 ಆಲ್ಸೋ ಸೇಮ್. ಹೆನ್ಸ್ ದಟ್ ಮೀನ್ಸ್ ದೀಸ್ ಆರ್ ಆಲ್ V1 ಈಕ್ವಲ್ ಟು V2 ಈಕ್ವಲ್ ಟು V3. ಬಟ್ ಇಲ್ಲಿನ ತನಕ ಇದು ಟಾರ್ನ್. ದಿಸ್ ಇಸ್ V1, ದಿಸ್ ಇಸ್ V2, ದಿಸ್ ಇಸ್ V3. ಟೇರ್ದು ಅರ್ಥ ಆಯ್ತಲ್ಲ? ಸಪೋಸ್ the cloths have been torn or torn. ಯಾವ್ದು ಕರೆಕ್ಟ್? ಅದೇ ನಿಮಗೆ ನಾನು ಹೇಳಿಲ್ಲ ಅಂತಂದಾಗ ಕೆಲವ್ರಿಗೆ ಡೌಟ್ ಬಂದೇ ಬರುತ್ತೆ. ದ ಕ್ಲೋತ್ಸ್ ಹ್ಯಾವ್ ಬಿನ್ ಟಾರ್ಡ್, ದ ಕ್ಲಾತ್ಸ್ ಹ್ಯಾವ್ ಬಿನ್ ಟಾರ್ನ್. ಆನ್ಸರ್ ಟೋರ್ಡ್ ಅಂತ ವರ್ಡೇ ಇಲ್ಲ, ಅದಕ್ಕೆ ಟಾರ್ನ್ ಈಸ್ ಕರೆಕ್ಟ್ ಅಷ್ಟೇ. V3 ಆಫ್ ಟೋರಸ್ ನಾಟ್ ಟೋರ್ಡ್, ಟಾರ್ನ್. ಅದೇ ತರಹ ಸಪೋಸ್ ದ ಸೀರಿಯಲ್ ಸಿಂಗುಲರ್, ಸೊ ಹ್ಯಾಸ್ ಬೀನ್ ಬ್ರಾಡ್ಕಾಸ್ಟೆಡ್. ಈ ತರಹ ಒಂದು ಇಲ್ಲೊಂದು ಲೈನು, ಇಲ್ಲಿ ಇನ್ನೊಂದು ಲೈನ್ ಬರುತ್ತೆ, ಇದು ಮಧ್ಯ ಈ ಥರ ಒಂದು ಸೆಂಟೆನ್ಸ್ ಬಂದ್ಬಿಡುತ್ತೆ. ದಟ್ ಸೀರಿಯಲ್ ಹ್ಯಾಸ್ ಬಿನ್ ಬ್ರಾಡ್ಕಾಸ್ಟೆಡ್, ಓಕೆ. ಬಟ್ ಆನ್ಸರ್ ಇಸ್ ದಿಸ್. ಮೇನ್ ವರ್ಬಲ್ಲಿ ಬ್ರಾಡ್ಕಾಸ್ಟೆಡ್ ಅಂತ ವರ್ಬೇ ಇಲ್ಲ. V1 ಫಾರ್ಮ್ ಆಫ್ ಬ್ರಾಡ್ಕಾಸ್ಟ್, V2 ಫಾರ್ಮ್ ಆಫ್ ಬ್ರಾಡ್ಕಾಸ್ಟ್, V3 ಫಾರ್ಮ್ ಆಫ್ ಬ್ರಾಡ್ಕಾಸ್ಟ್ ಈಸ್ ಆಲ್ ದ ಸೇಮ್, ದಟ್ ಈಸ್ ಬ್ರಾಡ್ಕಾಸ್ಟ್. ಸೊ ಯು ಹ್ಯಾವ್ ಟು ರೈಟ್ ಬ್ರಾಡ್ಕಾಸ್ಟ್. ದ ಸೀರಿಯಲ್ ಹ್ಯಾಸ್ ಬಿನ್ ಬ್ರಾಡ್ಕಾಸ್ಟ್ ಅಷ್ಟೇ, ಅದು ಹೇಳೋದೀಗ, ರೈಟ್? ಕಟ್, ಪುಟ್, ಕಾಸ್ಟ್, ಬ್ರಾಡ್ಕಾಸ್ಟ್ ಇವೆಲ್ಲ ದೇ ಡು ನಾಟ್ ಟೇಕ್ ED, ರೈಟ್? ರೆಫ್ಲೆಕ್ಸಿವ್ ಒಂದಿದೆ, ರೈಟ್? ಈ ರೆಫ್ಲೆಕ್ಸಿವ್ ಈಗಲೇ ನೋಡ್ಬೋದಾ? ಒಂದು ಕೆಲಸ ಮಾಡೋಣ, ದಿಸ್ ರೆಫ್ಲೆಕ್ಸಿವ್ ಆ್ಯಂಡ್ ಪ್ರಿಪೋಸಿಷನ್ ಒಮಿಟ್ ಮಾಡೋದು ಇವೆಲ್ಲ ಟ್ರಾನ್ಸ್ಟಿವ್ ಆ್ಯಂಡ್ ಇಂಟ್ರಾನ್ಸ್ಟಿವ್ ಬಗ್ಗೆ ಮಾತಾಡಬೇಕು. ಐ ವಿಲ್ ಸಿ ದಿಸ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಿಕಾಸ್ 20-25 minutes ಇಸ್ ಓಕೆ. ಬಟ್ ನನಗೊಂದು ಕೆಲಸ ಇದೆ, ಅದಕ್ಕೆ ಆ ಕೆಲಸ ಒಂದು ಮಾಡ್ಕೊಂಡು ಬರ್ತೀನಿ. ಬಟ್ ಯು ಕ್ಯಾನ್ ಸಿ ಇಟ್. ನಿಮ್ಗೇನಾದರೂ ಚೇಂಜ್ ಆಗುತ್ತಾ? ಏನಿಲ್ಲ, ಬಿಕಾಸ್ these are all the recorded videos. I need to tell you why am I, what is this, stopping here for the, what is initially. I shall meet you soon in the next video. ಸ್ವಲ್ಪ ಕೆಲಸ ಇದೆ, ಮಾಡ್ಕೊಂಡು ಬರ್ತೀನಿ. ಬಟ್ ಯು ಕ್ಯಾನ್ ವಾಚ್ ಇಮಿಡಿಯೇಟ್ಲಿ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.